ಬರ್ತಾ ಇದೆ. ಸೊ ಇಲ್ಲಿ ಬಾಯ್ ಹೇಗೆ ಬರ್ತಾ ಇದೆ, ಕ್ಯಾಶ್ ಅಥವಾ ಬ್ಯಾಂಕ್ ಮುಖಾಂತರ ಬರ್ತಾ ಇದೆ. ಸೊ ಕ್ಯಾಶ್ और बैंक अकाउंट, कैश और बैंक अकाउंट. सो ब्रैकेट ಅಲ್ಲಿ ಬರ್ತಾ ಇದೆ ಕ್ಯಾಶ್ ಪ್ಲಸ್ ಗುಡ್ವಿಲ್, ಕ್ಯಾಶ್ ಪ್ಲಸ್ ಗುಡ್ವಿಲ್. ಸೊ ಹೊಸ ಪಾರ್ಟ್ನರ್ ದುಡ್ಡನ್ನ ತರ್ತಾ ಇದ್ದಾನೆ, ಕ್ಯಾಶ್ ತರ್ತಾ ಇದ್ದಾನೆ. ಸೊ ಕ್ಯಾಶ್ ಅಲ್ಲಿ ಸೊ ಕ್ಯಾಪಿಟಲ್ ಗೆ ಎಷ್ಟು ತರ್ತಾ ಇದ್ದಾನೆ 30,000, ಗುಡ್ವಿಲ್ ಗೆ ಎಷ್ಟು ತರ್ತಾ ಇದ್ದಾನೆ 10,000. ಸೊ ಇವೆರಡನ್ನು ಏನ್ ಮಾಡಬೇಕು, ಅವನ ಅಕೌಂಟ್ಗೆ ಏನ್ ಮಾಡಬೇಕು, ಅದನ್ನ ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಕ್ಯಾಶ್ ಎಷ್ಟಿದೆ 30,000 rupees, ಗುಡ್ವಿಲ್ ಅಮೌಂಟ್ ಎಷ್ಟಿದೆ 10,000 rupees. ಸೊ ಇವೆರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ 40,000 rupees ಆಗುತ್ತೆ. ಸೊ ಅದನ್ನ ನಾವೇನ್ ಮಾಡಬೇಕು, ಮಂತ್ರೀಸ್ ಅಕೌಂಟ್ಗೆ ಏನ್ ಮಾಡಬೇಕು, ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ದುಡ್ಡನ್ನ ತಂದಿದ್ದಾನೆ, ಅವನ ಅಕೌಂಟ್ಗೆ 40,000 rupees ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದು ಫಸ್ಟ್ ಎಂಟ್ರಿನ ನಾವು ಮಾಡಿದೀವಿ ಈಗ. ಸೊ ಫಸ್ಟ್ ಎಂಟ್ರಿನ ಮುಗೀತು. ಈಗ ಸೆಕೆಂಡ್ ಎಂಟ್ರಿಗೆ ಬರ್ತೇವೆ. ಗುಡ್ವಿಲ್ ಈಸ್ ಟು ಬಿ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಮೊದಲಿಗೆ ನಾವು ಗುಡ್ವಿಲ್ ಅನ್ನ ನೋಡಿದೀವಿ ಇಲ್ಲಿ. ಸೊ ಗುಡ್ವಿಲ್ ಅನ್ನ ಹೊಸ ಪಾರ್ಟ್ನರ್ ತಂದಿದ್ದಾನೆ, 10,000 rupees ಅನ್ನ ತಂದಿದ್ದಾನೆ. ಸೊ ಗುಡ್ವಿಲ್ ಏನ್ ತಂದಿರ್ತಾನೆ ಹೊಸ ಪಾರ್ಟ್ನರ್, ಆ ಗುಡ್ವಿಲ್ ಅನ್ನ ನಾವೇನ್ ಮಾಡ್ಬೇಕು, ಹಳೆ ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ಬೇಕು, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಮೊದಲಿಗೆ. ಸೊ ಹಳೆ ಪಾರ್ಟ್ನರ್ಸ್ ಗೆ ನಾವು ಗುಡ್ವಿಲ್ ಏನ್ ತಂದಿರ್ತಾನೆ ಹೊಸ ಪಾರ್ಟ್ನರ್, ಅದನ್ನ ಅವ್ರಿಗೆ ಹಂಚಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಾದ್ಮೇಲೆ ಅವರು ಅದನ್ನ ವಿಡ್ರಾ ಮಾಡ್ಕೊಳ್ಬಹುದು ಅಥವಾ ಅದನ್ನ ಅಲ್ಲೇ ಇಡಬಹುದು. ಸೊ ಈಗ ಏನ್ ಹೇಳಿದ್ದಾರೆ, ಗುಡ್ವಿಲ್ ಇಸ್ ಟು ಬಿ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಗುಡ್ವಿಲ್ ಏನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದನ್ನ ಏನ್ ಮಾಡ್ಕೊಂಡಿದ್ದಾರೆ ಪಾರ್ಟ್ನರ್ಸ್ ಗಳು, ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಫುಲ್ ವಿಡ್ರಾನ್ ಇದೆ, ಏನು ವಿಡ್ರಾನ್ ಅಂತ ಕೊಟ್ಟಿಲ್ಲ, ಎಷ್ಟು ವಿಡ್ರಾನ್ ಅಂತ ಕೊಟ್ಟಿಲ್ಲ, ಹಾಗಾಗಿ ಫುಲ್ ವಿಡ್ರಾನ್ ಇದೆ. ಸೊ ಈಗ ಗುಡ್ವಿಲ್ ಅಮೌಂಟ್ ಎಷ್ಟಿದೆ 10,000 rupees ಇದೆ. ಸೊ ಈ 10,000 ಸೊ ಹೊಸ ಪಾರ್ಟ್ನರ್ ಏನ್ ತಂದಿರ್ತಾನೆ 10,000 rupees ಫಾರ್ ಗುಡ್ವಿಲ್. ಸೊ ಇದನ್ನ ನಾವೇನ್ ಮಾಡ್ಬೇಕು, ಹಳೆ ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ಬೇಕು, ಅದನ್ನ ಹಂಚಬೇಕು. ಯಾಕೆ ಹಂಚಬೇಕು ಅಂತ ಹೇಳಿದ್ರೆ, ಹಳೆ ಪಾರ್ಟ್ನರ್ಸ್ ಗಳು ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾ ಇದ್ದಾರೆ, ಹೊಸ ಪಾರ್ಟ್ನರ್ಗೆ ಅವರು ತಮ್ಮ ಪೋರ್ಷನ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾ ಇದ್ದಾರೆ, ಬಿಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹೊಸ ಪಾರ್ಟ್ನರ್ ಏನ್ ಮಾಡ್ಬೇಕು, ಗುಡ್ವಿಲ್ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಯಾವ ಪಾರ್ಟ್ನರ್ಸ್ ಗಳು, ಯಾವ ಓಲ್ಡ್ ಪಾರ್ಟ್ನರ್ಸ್ ಗಳು ಅವ್ರಿಗೆ ಎಷ್ಟೆಷ್ಟು ಶೇರ್ ಅನ್ನ ಬಿಟ್ಕೊಟ್ಟಿರ್ತಾರೆ ಆ ರೇಷಿಯೋಗೆ ಏನ್ ಮಾಡ್ಬೇಕು, ಆ ರೇಷಿಯೋನಲ್ಲಿ ಏನ್ ಮಾಡ್ಬೇಕು, ಅವ್ರಿಗೆ ಆ ದುಡ್ಡನ್ನ ಗುಡ್ವಿಲ್ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಗುಡ್ವಿಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಲ್ಲಿ ನೀವು ನೆನಪಿಟ್ಕೊಳ್ಬೇಕು, ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಲ್ಲಿ ಹೊಸ ಪಾರ್ಟ್ನರ್ ಕ್ಯಾಶ್ ಅನ್ನ ತಂದಿರ್ತಾನೆ, ಅದ್ರ ಜೊತೆಗೆ ಗುಡ್ವಿಲ್ ಅನ್ನ ತಂದಿರ್ತಾನೆ. ಇಲ್ಲಿ ನಾವು ಗುಡ್ವಿಲ್ ಅನ್ನ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಗುಡ್ವಿಲ್ ಅಮೌಂಟ್ ಎಷ್ಟಿರುತ್ತೆ, ಆ ಗುಡ್ವಿಲ್ ಅಮೌಂಟ್ ಅನ್ನ ಮಾತ್ರ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಬಾಕಿ ಏನಿರುತ್ತೆ ಕ್ಯಾಶ್ ತಂದಿರ್ತಾನೆ, ಅದನ್ನ ನಾವು ಅವನ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಗುಡ್ವಿಲ್ 10,000 ಇದೆ, ಈ 10,000 ಅನ್ನ ಏನ್ ಮಾಡ್ತಾ ಇದ್ದಾನೆ, ಅವನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ, ರಾಜ ರಾಣಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಬರುತ್ತೆ. ಸೊ ಈ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬಾಯ್ ಸೊ ನ್ಯೂ ಪಾರ್ಟ್ನರ್ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ದುಡ್ಡನ್ನ ಏನ್ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನ ಹೆಸರನ್ನ ಬರ್ತಾ ಇದ್ದಾನೆ, ಬಾಯ್ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಮಂತ್ರಿ ದುಡ್ಡನ್ನ ಕೊಡ್ತಾ ಇದ್ದಾನೆ. ಸೊ ಮಂತ್ರಿ ಏನ್ ಮಾಡ್ತಾ ಇದ್ದಾನೆ, ಹಳೆ ಪಾರ್ಟ್ನರ್ಸ್ ಗಳಿಗೆ ದುಡ್ಡನ್ನ ಕೊಡ್ತಾ ಇದ್ದಾನೆ. ಯಾರ್ಯಾರು ಕೊಡ್ತಾ ಇದ್ದಾನೆ, ರಾಜ ಮತ್ತು ರಾಣಿ ಕೊಡ್ತಾ ಇದ್ದಾನೆ. ಸೊ ಅವನ ಅಕೌಂಟ್ ಕಾಲಮ್ ಡ್ಯಾಶ್ ಆಗ್ತಾ ಇದ್ದೀನಿ, ರಾಜ ರಾಣಿಗೆ ಮಾತ್ರ ಏನ್ ಮಾಡ್ತಾ ಇದ್ದಾನೆ, ದುಡ್ಡನ್ನು ಕೊಡ್ತಾ ಇದ್ದಾನೆ. ಸೊ ಎಷ್ಟಿದೆ 10,000 rupees ಇದೆ, 10,000 rupees ಇದೆ. ಸೊ ಈ 10,000 rupees ಅನ್ನ ರಾಜ ಮತ್ತೆ ರಾಣಿಗೆ ಏನ್ ಮಾಡ್ತಾ ಇದ್ದಾನೆ, ದುಡ್ಡನ್ನು ಕೊಡ್ತಾ ಇದ್ದಾನೆ. ಇನ್ ದ ರೇಷಿಯೋ, ಇನ್ ದ ಓಲ್ಡ್ ರೇಷಿಯೋ. ಸೊ ಓಲ್ಡ್ ರೇಷಿಯೋ ಎಷ್ಟಿದೆ 3:2 ಇದೆ ಅವರ ಓಲ್ಡ್ ರೇಷಿಯೋ. ಸೊ ಅದನ್ನ ಮಾತ್ರ ಕೊಟ್ಟಿದ್ದಾರೆ. ಇಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ, ನಾವು ಅದನ್ನ ಅಸ್ಯೂಮ್ ಮಾಡ್ಕೊಳ್ಬೇಕು ಸ್ಯಾಕ್ರಿಫೈಸ್ ರೇಷಿಯೋ ಅಂತ. ಸೊ 10,000 ಅನ್ನ 3/5 ಮಾಡಿದಾಗ ಎಷ್ಟಾಗುತ್ತೆ, ಇಲ್ಲಿ ನಮಗೆ 6,000 rupees ಆಗುತ್ತೆ. ಇನ್ನೊಂದು 10,000 into 2/5 ಮಾಡಿದಾಗ ಎಷ್ಟಾಗುತ್ತೆ, 4,000 rupees ಆಗುತ್ತೆ. ಸೊ ಇದು ಏನ್ ಮಾಡ್ತಾ ಇದ್ದಾನೆ, ಸೊ ಇದು ಈ ಎಂಟ್ರಿಯನ್ನ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಹೊಸ ಪಾರ್ಟ್ನರ್ ಏನ್ ಮಾಡ್ತಾ ಇದ್ದಾನೆ, ಹಳೆ ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಗುಡ್ವಿಲ್ ಅನ್ನ ಏನ್ ಮಾಡ್ತಾ ಇದ್ದಾನೆ, ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಇದು ಬೇಸಿಕ್ ಎಂಟ್ರಿ. ಈ ಎಂಟ್ರಿಯನ್ನ ನೀವು ಮಾಡಲೇಬೇಕು. ವಿಡ್ರಾನ್ ಇರ್ಲಿ ಬಿಡ್ಲಿ ನೀವೇನ್ ಮಾಡ್ಬೇಕು, ಫಸ್ಟ್ ಗೆ ಮೊದಲಿಗೆ ನೀವೇನ್ ಮಾಡ್ಬೇಕು, ಈ ಎಂಟ್ರಿನ ಇಲ್ಲಿ ಮಾಡಲೇಬೇಕು. ಸೊ ಈಗ ವಿಡ್ರಾನ್ ಇದೆ ಅಂತ ನೋಡ್ಬೇಕು. ಸೊ ವಿಡ್ರಾನ್ ಇದೆ, ಗುಡ್ವಿಲ್ ಇಸ್ ಟು ಬಿ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಇನ್ ದೇ ಓಲ್ಡ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಫುಲ್ ಅಮೌಂಟ್ ಇದೆ, ಫುಲ್ ವಿಡ್ರಾನ್ ಇದೆ, ಏನು ಕೊಟ್ಟಿಲ್ಲ ಅಂದ್ರೆ ಫುಲ್ ವಿಡ್ರಾನ್. ಸೊ ಅಮೌಂಟ್ ಅನ್ನ ವಿಡ್ರಾನ್ ಮಾಡಿದಾಗ ಪಾರ್ಟ್ನರ್ಸ್ ಗಳಿಗೆ ಏನಾಗುತ್ತೆ, ಸೊ ಪಾರ್ಟ್ನರ್ಸ್ ಏನ್ ಮಾಡ್ಕೊಳ್ತಾರೆ, ದುಡ್ಡನ್ನ ತಗೊಳ್ತಾರೆ. ಸೊ ಏನಾಗುತ್ತೆ, ಪಾರ್ಟ್ನರ್ಸ್ ಗೆ ದುಡ್ಡು ಹೋಗುತ್ತೆ. ಸೊ ಅವ್ರಿಗೆ ದುಡ್ಡು ಹೇಗೆ ಹೋಗುತ್ತೆ,
ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಡೆಬಿಟ್ ಸೈಡ್ ಬರಬೇಕು ಟು ಕ್ಯಾಶ್. ಸಾರಿ, ಮೊದಲಿಗೆ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ, ಡಬಲ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬೈ ಮಂತ್ರೀಸ್ ಕ್ಯಾಪಿಟಲ್ ಅಂತ ಬರ್ತಿದೀವಿ. ಸೊ ಯಾರಿಗೆ ದುಡ್ಡು ಕೊಟ್ಟಿದ್ದಾನೆ, ರಾಜ ಮತ್ತೆ ರಾಣಿಗೆ ದುಡ್ಡನ್ನು ಕೊಟ್ಟಿದ್ದಾನೆ. ಸೊ ಇದನ್ನ ನಾವು ಅವ್ರ ಅಕೌಂಟ್ ಅಲ್ಲಿ ಕೂಡ ಏನ್ ಮಾಡಬೇಕು, ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಬೈ ಮಂತ್ರೀಸ್ ಕ್ಯಾಪಿಟಲ್ ಬರ್ತಿದೀವಿ. ಸೊ ಹಾಗಾಗಿ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಅವರ ಹೆಸರನ್ನ ಬರೀಬೇಕು, ಯಾರು ಓಲ್ಡ್ ಪಾರ್ಟ್ನರ್ಸ್ ಗಳ ಹೆಸರನ್ನ ಬರೀಬೇಕು. ಟು ರಾಜಾಸ್ ಕ್ಯಾಪಿಟಲ್ ಅಂತ ಬರೀಬೇಕು, ಟು ರಾಜಾಸ್ ಕ್ಯಾಪಿಟಲ್ ಅಂತ ಬರಬೇಕು. ಟು ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಟು ರಾಜಾಸ್ ಕ್ಯಾಪಿಟಲ್ ಅಕೌಂಟ್, ಟು ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಸೊ ಯಾಕೆ ಬರಿಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಜರ್ನಲ್ ಎಂಟ್ರಿ ಏನಾಗುತ್ತೆ, ಮಂತ್ರೀಸ್ ಅಕೌಂಟ್, ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗುತ್ತೆ. ಮಂತ್ರಿ ಏನ್ ಮಾಡ್ತಾ ಇದ್ದಾನೆ, ದುಡ್ಡನ್ನು ಕೊಡ್ತಾ ಇದ್ದಾನೆ. ಯಾರಿಗೆ ದುಡ್ಡನ್ನು ಕೊಡ್ತಾ ಇದ್ದಾನೆ, ಟು ರಾಜ, ಟು ರಾಣಿ. ರಾಜಾಸ್ ಕ್ಯಾಪಿಟಲ್ ಟು ರಾಣೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಮಂತ್ರಿ ಏನ್ ಮಾಡ್ತಾ ಇದ್ದಾನೆ, ಅವನ ಗುಡ್ವಿಲ್ ಅನ್ನ ಏನ್ ಮಾಡ್ತಾ ಇದ್ದಾನೆ, ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ, ಓಲ್ಡ್ ಪಾರ್ಟ್ನರ್ಸ್ ದಟ್ ಈಸ್ ರಾಜ ಅಂಡ್ ರಾಣಿಗೆ ಏನ್ ಮಾಡ್ತಾ ಇದ್ದಾನೆ, ದುಡ್ಡನ್ನು ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಅಕೌಂಟ್ ಅನ್ನ ನಾವು ಡೆಬಿಟ್ ಮಾಡಿದೀವಿ. ಸೊ ಬೈ ಮಂತ್ರೀಸ್ ಅಕೌಂಟ್ ಅನ್ನ ಬರ್ತಿದ್ದೀವಿ 6000 4000. ಅದೇ ತರ ನಾವು ಅದನ್ನ ಕ್ರೆಡಿಟ್ ಕೂಡ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಪಾರ್ಟ್ನರ್ಸ್ ಅಕೌಂಟ್ ಆಗಿರೋದ್ರಿಂದ, ಸೊ ಇಲ್ಲಿ 3 ಜನ ಪಾರ್ಟ್ನರ್ಸ್ ಹೆಸರು ಬಂದಿದೆ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಅದನ್ನ ಡಬಲ್ ಎಂಟ್ರಿಯನ್ನ ಮಾಡಬೇಕು. ಸೊ ಇಲ್ಲಿ ಟು ರಾಜಾಸ್ ಕ್ಯಾಪಿಟಲ್, ಟು ರಾಣೀಸ್ ಕ್ಯಾಪಿಟಲ್ ಅಂತ ಬರಬೇಕು. ಸೊ ಇವರಿಗೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಮಂತ್ರಿ ಕೊಡ್ತಾ ಇದ್ದಾನೆ. ಸೊ ರಾಜಾಗೆ ಎಷ್ಟು ಕೊಡ್ತಾ ಇದ್ದಾನೆ, 6000. ಮಂತ್ರಿಗೆ ಎಷ್ಟು, ಸಾರಿ ರಾಣಿಗೆ ಎಷ್ಟು ಕೊಡ್ತಾ ಇದ್ದಾನೆ, 4000 rupees. ಸೊ ಇದನ್ನ ನಾವು ಮೊದಲಿಗೆ ಎಂಟ್ರಿ ಮಾಡ್ಕೊಳ್ಬೇಕು. ಈಗ ನಾವು ಗುಡ್ವಿಲ್ ಅಮೌಂಟ್ ವಿಡ್ರಾನ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ದುಡ್ಡು ಹೋಗುತ್ತೆ. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ವಿಡ್ರಾನ್ ಮಾಡ್ತಾ ಇದ್ದಾರೆ, ಫುಲ್ ವಿಡ್ರಾನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ ಬರ್ತಾ ಇದ್ದಾರೆ ಫುಲ್ ವಿಡ್ರಾನ್. ಏನು ಕೊಟ್ಟಿಲ್ಲ ಅಂದ್ರೆ ಫುಲ್ ವಿಡ್ರಾನ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಎಷ್ಟು ವಿಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಗುಡ್ವಿಲ್ ಅನ್ನ ಕೊಟ್ಟಿದ್ದಾರೆ ಅಷ್ಟನ್ನ ಏನ್ ಮಾಡ್ತಾ ಇದ್ದಾರೆ, ವಿಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ರಾಜಾಗೆ ಎಷ್ಟು ಕೊಟ್ಟಿದ್ದಾರೆ, 6000. ರಾಣಿಗೆ ಎಷ್ಟು ಕೊಟ್ಟಿದ್ದಾರೆ, 4000. ಸೊ ಅದನ್ನೇ ಏನ್ ಮಾಡಬೇಕು, ಇಲ್ಲಿ ಬರಬೇಕು 6000, ಇಲ್ಲಿ 4000, ಮಂತ್ರಿ ಕಾಲರ್ ಡ್ಯಾಶ್ ಬರಬೇಕು. ಸೊ ಈ ತರ ನಾವು ಏನ್ ಮಾಡಬೇಕು, ಅದನ್ನ ಎಂಟ್ರಿಯನ್ನ ಮಾಡಬೇಕು. ಸೊ ಇದಾದ್ಮೇಲೆ ಸೊ ಗುಡ್ವಿಲ್ ಟ್ರೀಟ್ಮೆಂಟ್ ಆಯ್ತು. ಸೊ ಇಲ್ಲಿ ನಾವು ಗುಡ್ವಿಲ್ ಅಂತ ಬರ್ದಿಲ್ಲ. ಸೊ ಮೊದಲಿಗೆ ನಾವೇನ್ ಮಾಡ್ತಾ ಇದ್ವಿ, ಬೈ ಗುಡ್ವಿಲ್ ಅಂತ ಬರ್ತಾ ಇದ್ವಿ. ಸೊ ಅದ್ರ ಬದಲು ನಾವೇನ್ ಮಾಡ್ತಾ ಇದ್ವಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನಾವೇನ್ ಮಾಡಬೇಕು, ಗುಡ್ವಿಲ್ ಅನ್ನೋ ಪದವನ್ನ ನಾವು ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಬೈ ಮಂತ್ರೀಸ್ ಕ್ಯಾಪಿಟಲ್. ಸೊ ಹೊಸ ಪಾರ್ಟ್ನರ್ ಮಂತ್ರಿ ಆಗಿದ್ದಾನೆ, ಅವನು ಹಳೆ ಪಾರ್ಟ್ನರ್ಸ್ ಗಳಿಗೆ ದುಡ್ಡನ್ನು ಕೊಡ್ತಾನೆ. ಹಾಗಾಗಿ ಅವನ ಹೆಸರನ್ನ ನಾವಿಲ್ಲಿ ಡೆಬಿಟ್ ಮಾಡಿ ಇವರ ಅಕೌಂಟ್ ಗಳನ್ನ ನಾವು ಕ್ರೆಡಿಟ್ ಮಾಡಬೇಕು. ಸೊ ಇಷ್ಟು ಬರೋದ ಮೇಲೆ ನಾವೇನ್ ಮಾಡಬೇಕು, ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಗೆ ಬರಬೇಕು. ಸೊ ಅಲ್ಲಿ ಏನಾದ್ರು ಪ್ರಾಫಿಟ್ ಅಥವಾ ಲಾಸ್ ಇದ್ರೆ ಅದನ್ನ ನಾವಿಲ್ಲಿ ಹಂಚಬೇಕು ಪಾರ್ಟ್ನರ್ಸ್ ಗಳಿಗೆ. ಸೊ ನಮಗೆ ಇಲ್ಲಿ ಪ್ರಾಫಿಟ್ ಬಂದಿದೆ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿದೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೆದಿದ್ವಿ. ರಾಜ ಮತ್ತೆ ರಾಣಿಗೆ ಏನಾಗಿದೆ, ಪ್ರಾಫಿಟ್ ಆಗಿದೆ. ಸೊ ಅದನ್ನ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿ ಟು ಪಾರ್ಟ್ನರ್ಸ್ ಅಂತ ಬರೆದಿದ್ವಿ. ಸೊ ಹಾಗಾಗಿ ಏನಾಗುತ್ತೆ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಆಗಿರೋದ್ರಿಂದ ಆ ಅಕೌಂಟ್ ಹೆಸರನ್ನ ಬರಿತಾ ಇದ್ವಿ ಪ್ರಾಫಿಟ್ಸ್. ಸೊ ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ ಆಲ್ರೆಡಿ. 4800 ಫಾರ್ ರಾಜ, 3200 ಫಾರ್ ರಾಣಿ. ಸೊ ಮಂತ್ರಿಗೆ ಅದು ಬರೋದಿಲ್ಲ. ಸೊ ಇಷ್ಟಾದ್ಮೇಲೆ ನಾವು ಏನ್ ಮಾಡಬೇಕು, ಇದನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಬೇಕು, ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಒಂದೊಂದನ್ನೇ ಕ್ಲೋಸ್ ಮಾಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ನಾವು ಹೊಸ ಪಾರ್ಟ್ನರ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಹೊಸ ಪಾರ್ಟ್ನರ್ ನ ಕ್ಯಾಪಿಟಲ್ ಎಷ್ಟಿದೆ ನೋಡಬೇಕು. ಸೊ ಕ್ರೆಡಿಟ್ ಸೈಡ್ 40,000 ಇದೆ, ಡೆಬಿಟ್ ಸೈಡ್ ಎಷ್ಟಿದೆ 10,000 ಇದೆ. ಸೊ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನ ಬರ್ತಾ ಇದೀನಿ 40,000 rupees. ಸೊ ಇಲ್ಲೂ ಕೂಡ ಅದನ್ನೇ ಬರ್ತಾ ಇದೀನಿ, ಜಾಸ್ತಿ ಇದೆ 40,000 rupees. ಸೊ ಇಲ್ಲಿ ಎಷ್ಟಿದೆ, 10,000 ಇದೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟಾಗಿದೆ, 30,000 ಆಗುತ್ತೆ ಡಿಫರೆನ್ಸ್ ಅಮೌಂಟ್. ಸೊ ಇದೇನು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಎಷ್ಟು ಡಿಫರೆನ್ಸ್ ಉಳಿಯುತ್ತೆ ಅದನ್ನ ನಾವು ಏನ್ ಮಾಡ್ತೀವಿ, ಹೊಸ ಬ್ಯಾಲೆನ್ಸ್ ಶೀಟ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೇವೆ. ಸೊ ಸೆಕೆಂಡ್ ಒನ್, ರಾಣಿ ಅಕೌಂಟ್ ಅನ್ನು ಕ್ಲೋಸ್ ಮಾಡ್ತಾ ಇದೀವಿ. 40,000, 10,000, 50,000, 50,000, 54,000, 57,200 rupees ರಾಣಿ ಕಾಲಮ್. ಸೊ ಈ ಕಡೆ ಕಡಿಮೆ ಇದೆ. ಸೊ ಹಾಗಾಗಿ ಅದನ್ನೇ ನಾನು ಇಲ್ಲಿ ಬರ್ತಾ ಇದ್ದೇನೆ 57,200. ಸೊ 57,200 ಮೈನಸ್ 6,000. ಸೊ ಎಷ್ಟಾಗುತ್ತೆ,
51,200 rupees ಆಗುತ್ತೆ. ಸೊ ಅದನ್ನು ಕೂಡ ನಾನು ಬರ್ದಿದ್ದೀನಿ ಡಿಫರೆನ್ಸ್ ಅಮೌಂಟ್ ಅನ್ನ. ಸೊ ಲಾಸ್ಟ್ ಒಂದು ರಾಜಾ ಕಾಲಮ್ ಅನ್ನು ನೋಟ್ ಮಾಡ್ತಾ ಇದ್ದೀನಿ. 60 + 15 75,000 81,000 85,800 85,800. ಸೊ ಅದೇ ಅಮೌಂಟ್ ಅನ್ನ ಇಲ್ಲಿ ಕೂಡ ಬರ್ತಾ ಇದ್ದೀನಿ 85,800. ಸೊ ಇಲ್ಲಿ 9,000 rupees ಏನಾಗ್ತಾ ಇದೆ, ಇಲ್ಲಿ 9,000 rupees ಇದೆ. ಸೊ 3,000 + 6,000. ಸೊ ಇದನ್ನ ನಾವೇನ್ ಮಾಡಬೇಕು, 85,800 ಇಲ್ಲಿ ನಾವು ಅದನ್ನ ಮೈನಸ್ ಮಾಡಬೇಕು. ಸೊ ಎಷ್ಟಾಗುತ್ತೆ 76,800 ಎಷ್ಟಾಗುತ್ತೆ 76,800 ಆಗುತ್ತೆ. ಸೊ ಇಲ್ಲಿ ಏನು ಬ್ಯಾಲೆನ್ಸಸ್ ಗಳನ್ನ ಬರ್ದಿದೀವಿ, ಟೂ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಏನು ಬರ್ದಿದೀವಿ. ಸೊ ಇವೇನು ಬ್ಯಾಲೆನ್ಸಸ್ ಗಳು ಇದಾವೆ, ಸೊ ಇಷ್ಟು ಬ್ಯಾಲೆನ್ಸಸ್ ಗಳು ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗುತ್ತೆ ರೀಪ್ರೆಸೆಂಟ್ ಆಗುತ್ತೆ. ಅದು ಲಯಬಿಲಿಟೀಸ್ ಅಂತ ಬರ್ತೀವಿ. ಸೊ ಈ ತರ ಬರ್ತೀವಿ, ಕ್ಯಾಪಿಟಲ್ಸ್ ಅಂತ ಬರೆದು ರಾಜಾ ರಾಣಿ ಅಂಡ್ ನ್ಯೂ ಪಾರ್ಟ್ನರ್ ಬಂದಿದ್ದಾನೆ. ಸೊ ಹಾಗಾಗಿ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನು ಹಾಕಿದೀವಿ. ಸೊ ಇಲ್ಲಿ ಬರೀಬೇಕು ನ್ಯೂ ಪಾರ್ಟ್ನರ್. ಸೊ ಸಾರಿ ಮಂತ್ರೀಸ್ ಕ್ಯಾಪಿಟಲ್ ಅಂತ ಬರೆದು ನಾವೇನ್ ಮಾಡಬೇಕು, ಅವನ ಅಮೌಂಟ್ ಎಷ್ಟಿದೆ ಬ್ಯಾಲೆನ್ಸ್ ಆ ಅಮೌಂಟ್ ಅನ್ನ ಇಲ್ಲಿ ಬರೀಬೇಕು. ಸೊ ಇದಿಷ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ಈಗ ನಾನು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀನಿ ಆಸ್ ಪರ್ ಓಲ್ಡ್ ಬ್ಯಾಲೆನ್ಸ್ ಶೀಟ್. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನ ನಾನು ಇಟ್ಕೊಂಡು ಅದಕ್ಕೆ ಏನೇನು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡಬೇಕು ಅಂತ ಇಟ್ಕೊಂಡು ನಾನು ಇಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀನಿ. ಸೊ ಇವೆರಡನ್ನು ನೋಡ್ಕೊಳ್ಳಿ. ಸೊ ಇದಾದ್ಮೇಲೆ ನಾನು ಫಾರ್ಮ್ಯಾಟ್ ಅನ್ನ ಹಾಕ್ತೀನಿ, ನ್ಯೂ ಬ್ಯಾಲೆನ್ಸ್ ಶೀಟ್ ನ ಫಾರ್ಮ್ಯಾಟ್ ಅನ್ನ ಹಾಕ್ತೀನಿ, ಅಲ್ಲಿ ಅದನ್ನ ಸಾಲ್ವ್ ಮಾಡೋಣ. ಸೊ ಸ್ಟೂಡೆಂಟ್ಸ್, ನ್ಯೂ ಬ್ಯಾಲೆನ್ಸ್ ಶೀಟ್ ನ ಫಾರ್ಮ್ಯಾಟ್ ಅನ್ನ ಹಾಕಿದ್ದೀನಿ. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಕಂಪೇರ್ ಮಾಡಿಕೊಂಡು ನಾವೇನು ಮಾಡಬೇಕು, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನು ಹಾಕಬೇಕು. ಸೊ ಮೊದಲಿಗೆ ನಾನು ಲಯಬಿಲಿಟೀಸ್ ಕಡೆ ಬರ್ತಾ ಇದ್ದೀನಿ. ಕ್ರೆಡಿಟರ್ಸ್ ಎಷ್ಟಿದೆ 40,000 ಇದೆ. ಸೊ ಅದಕ್ಕೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ವಾ ಅಂತ ನೋಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಕ್ರೆಡಿಟರ್ಸ್ ಅಂತ ಏನಾದ್ರು ಬರ್ದಿದೆ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಏನು ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ಬರಬೇಕು. ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟ್ ಅನ್ನು ಬರೀಬೇಕು. 40,000 ಇದೆ, 40,000 ಅನ್ನು ಬರೀಬೇಕು. ನೆಕ್ಸ್ಟ್ ಒನ್ ಬಿಲ್ಸ್ ಪೇಬಲ್ ಇದೆ. ಸೊ ಇದಕ್ಕೂ ಕೂಡ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಅಮೌಂಟ್ ಕೊಡ್ತಾ ಇದ್ದೀವಿ. ಬಿಲ್ಸ್ ಪೇಬಲ್ 20,000 rupees ಇದೆ, 20,000 ಅನ್ನು ಬರ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಜನರಲ್ ರಿಸರ್ವ್ ಅಂತ ಇದೆ. ಸೊ ಜನರಲ್ ರಿಸರ್ವ್ ಅನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಿದೀವಿ. ಸೊ ಹಾಗಾಗಿ ಇದನ್ನ ಸ್ಕಿಪ್ ಮಾಡಬೇಕು, ಇದು ಬರೋದಿಲ್ಲ. ನೆಕ್ಸ್ಟ್ ಒನ್ ಕ್ಯಾಪಿಟಲ್ಸ್ ಇದೆ. ಕ್ಯಾಪಿಟಲ್ಸ್ ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 ಜನ ಪಾರ್ಟ್ನರ್ಸ್ ಗಳು ಇದ್ರು. ಸೊ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗುತ್ತೆ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರ ಬ್ಯಾಲೆನ್ಸಸ್ ಅನ್ನು ಬರಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಈಗ ಬರ್ದಿದೀವಿ. ಸೊ ಈ ಅಮೌಂಟ್ಸ್ ಗಳನ್ನ ನಾವು ಇಲ್ಲಿ ಬರೀಬೇಕು. ರಾಜಾ ರಾಣಿ ನ್ಯೂ ಪಾರ್ಟ್ನರ್ ಮಂತ್ರಿ. ಸೊ ಅವರ ಕ್ಯಾಪಿಟಲ್ಸ್ ಅನ್ನು ಬರ್ತಾ ಇದ್ದಾರೆ. ಸೊ ರಾಜಾ ಎಷ್ಟಿದೆ 76,800 ಇದೆ. ರಾಣಿ ಎಷ್ಟಿದೆ 51,200 ಇದೆ. ಮಂತ್ರಿ ಎಷ್ಟಿದೆ 30,000 rupees ಇದೆ. ಸೊ ಈ ಮೂರನ್ನು ಏನ್ ಬ್ಯಾಲೆನ್ಸ್ ಉಳಿದಿದೆ ಆ ಬ್ಯಾಲೆನ್ಸಸ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ ಬರ್ತಾ ಇದ್ದೇವೆ. ಸೊ ಟೋಟಲ್ ಮಾಡಿದಾಗ ಮೂರನ್ನು ನಾವೇನ್ ಮಾಡಬೇಕು, ಇಲ್ಲಿ ಬ್ಯಾಲೆನ್ಸಸ್ ಅನ್ನ ಟೋಟಲ್ ಮಾಡಬೇಕು. 76,800 77,000 78,000 88 98 108 80 28. So 1,28,000 plus 30,000 1,58,000 1,58,000. So 1,58,000 ಅನ್ನು ಬರೀಬೇಕು. 1,28,000. So 1,58,000. ನೆಕ್ಸ್ಟ್ ನಾವೇನ್ ಮಾಡಬೇಕು, ಸೊ ಲಯಬಿಲಿಟಿ ಸೈಡ್ ಹೋಗಬೇಕು. ಸೊ ಈಗ ಅಸೆಟ್ ಸೈಡ್ ಬರಬೇಕು. ಸೊ ಮೊದಲಿಗೆ ಕ್ಯಾಶ್ ಅನ್ನು ಬರಬೇಕು. ಕ್ಯಾಶ್ ಸೊ ಕ್ಯಾಶ್ ಅನ್ನು ನಾವೇನ್ ಮಾಡಬೇಕು. ಸೊ ಯೂಶುವಲಿ ನಾವು ಮೊದಲಿಗೆ ಕ್ಯಾಶ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಈಗ ನಾವು ಡೈರೆಕ್ಟ್ ಆಗಿ ಬರ್ತಾ ಇದ್ವಿ ಕ್ಯಾಶ್ ಅಕೌಂಟ್ ಅನ್ನ. ಸೊ ಕ್ಯಾಶ್ ಅಮೌಂಟ್ ಅನ್ನ ಸೊ ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿತ್ತು ನೋಡಬೇಕು. 5,000 rupees ಇತ್ತು ಕ್ಯಾಶ್. ಸೊ ಮೊದಲಿಗೆ 5,000 rupees ಕ್ಯಾಶ್ ಇತ್ತು. ಸೊ ಇಲ್ಲಿ ಬರ್ಕೊಳ್ಬೇಕು 5,000 rupees ಇತ್ತು ಕ್ಯಾಶ್. ಸೊ ಹೊಸ ಪಾರ್ಟ್ನರ್ ಬಂದಾಗ ದುಡ್ಡನ್ನ ತಗೊಂಡು ಬರ್ತಾನೆ. ಸೊ ಅಲ್ಲಿ ದುಡ್ಡು ಬರುತ್ತೆ, ಕ್ಯಾಶ್ ಬರುತ್ತೆ, ಕ್ಯಾಶ್ ಕಳಿಸಿ. ಸೊ ಇಲ್ಲಿ 30,000 rupees ಕ್ಯಾಶ್ ಬಂದಿದೆ.
ಆ ನಂತರ ನಮಗೆ 10,000 rupees ಎಕ್ಸ್ಟ್ರಾ ಬಂದಿದೆ, ದಟ್ ಈಸ್ ಗುಡ್ ವಿಲ್. ಸೊ ನಮಗೆ 40,000 rupees ಬಂದಿದೆ ಪ್ಲಸ್ 40,000. ಸೊ ಹೊಸ ಪಾರ್ಟ್ನರ್ ದುಡ್ಡನ್ನ ತಂದಿದ್ದಾನೆ. ಸೊ ಇಲ್ಲಿ ಬರ್ದಿದ್ದೀವಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ 40,000 rupees ಬಂದಿದೆ ಹೊಸ ಪಾರ್ಟ್ನರ್ ಬಂದಾಗ. ಸೊ ಈ 40,000 ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಹೊಸ ಪಾರ್ಟ್ನರ್, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಯಾರಿಗೆ? ಓಲ್ಡ್ ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಆ ಮಾಡಿರೋ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಸ್, ವಿಡ್ರಾ ಮಾಡ್ತಾ ಇದ್ದಾರೆ, ಅಂದ್ರೆ ಕ್ಯಾಶ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ 2 ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ. 6,000 4,000. ಸೊ 10,000 rupees ಏನ್ ಮಾಡ್ತಾ ಇದ್ದಾರೆ, ದುಡ್ಡನ್ನ ಇಡ್ತಾ ಇದ್ದಾರೆ ಪಾರ್ಟ್ನರ್ಸ್ ಗಳು. ಸೊ ಕ್ಯಾಶ್ 5,000 ಇತ್ತು, ಅದಾದ್ಮೇಲೆ 40,000 rupees ಹೊಸ ಪಾರ್ಟ್ನರ್ ತಗೊಂಡ್ ಬಂದ. ಸೊ ತಗೊಂಡ್ ಬಂದ್ಮೇಲೆ ಅದರಲ್ಲಿ 10,000 rupees ಏನ್ ಮಾಡ್ತಾ ಇದ್ದಾರೆ, ಹಳೆ ಪಾರ್ಟ್ನರ್ಸ್ ಗಳು ವಿಡ್ರಾ ಮಾಡ್ತಾ ಇದ್ದಾರೆ. ಗುಡ್ ವಿಲ್ ಅಮೌಂಟ್ ಅನ್ನ ಫುಲ್ ವಿಡ್ರಾ ಮಾಡ್ತಾ ಇದ್ದಾರೆ 10,000 rupees. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತು, 35,000 rupees. ಸೊ ಇದನ್ನ ನೀವು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಹೊಸ ಪಾರ್ಟ್ನರ್ ಏನಾದ್ರು ಬಂದ್ರೆ ಕಂಪನಿಗೆ ದುಡ್ಡು ಬರುತ್ತೆ. ಅವನು ಏನಾದ್ರು ಗುಡ್ ವಿಲ್ ಅಮೌಂಟ್ ತಗೊಂಡ್ ಬಂದ್ರೆ ಅದನ್ನ ಯಾರಾದ್ರೂ ಪಾರ್ಟ್ನರ್ಸ್ ಗಳು ವಿಡ್ರಾ ಮಾಡ್ಕೊಂಡ್ರೆ ಕ್ಯಾಶ್ ಅಲ್ಲಿ ಏನಾಗುತ್ತೆ, ಮತ್ತೆ ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಇದನ್ನ ಅಡ್ಜಸ್ಟ್ಮೆಂಟ್ ಗಳನ್ನ ಸರಿಯಾಗಿ ಮಾಡಬೇಕು. ನೆಕ್ಸ್ಟ್ ಒನ್ ಮಷಿನರಿ. ಸೊ ಮಷಿನರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ಲ ಅಂತ ನೋಡಬೇಕು. ಸೊ ಮಷಿನರಿ ಬ್ಯಾಲೆನ್ಸ್ ಇದೆ 60,000 ಇದೆ, ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಮಷಿನರಿ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ ಡೆಪ್ರಿಸಿಯೇಟ್ ಆಗ್ತಾ ಇದೆ. ಡೆಪ್ರಿಸಿಯೇಟ್ ಮಷಿನರಿ ಬೈ 5% ಆಗ್ತಾ ಇದೆ. ಸೊ ಲೆಸ್ ಡೆಪ್ರಿಸಿಯೇಷನ್. ಸೊ 5% ಕಡಿಮೆ ಆಗಿದೆ 3,000 rupees. ಸೊ 57,000 ಉಳಿಯುತ್ತೆ. ಸೊ ಔಟರ್ ಕಾಲಮ್ 57,000. ನೆಕ್ಸ್ಟ್ ಒನ್ ಸ್ಟಾಕ್ ಗೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಸ್ಟಾಕ್ ಎಷ್ಟಿದೆ 25,000. ಸೊ ಅದನ್ನ ಡೈರೆಕ್ಟ್ ಆಗಿ 25,000 ಬರ್ತಾ ಇದೆ. ನೆಕ್ಸ್ಟ್ ಒನ್ ಡೆಟಾರ್ಸ್. ಸೊ ಡೆಟಾರ್ಸ್ ಗೆ ಅಡ್ಜಸ್ಟ್ಮೆಂಟ್ ಇದೆ. ಡೆಟಾರ್ಸ್ ಅಮೌಂಟ್ ನಾವೇನ್ ಮಾಡಬೇಕು, ಸೊ ಓಲ್ಡ್ ಅಮೌಂಟ್ ಎಷ್ಟಿದೆ 23,000 ಇದೆ ಓಲ್ಡ್ ಅಮೌಂಟ್, ಲೆಸ್ PDD. ಸೊ ಇಲ್ಲಿ ನೀವು ಗಮನಿಸಬೇಕು, ಡೆಟಾರ್ಸ್ ಅಮೌಂಟ್ ಎಷ್ಟಿದೆ 23,000. ಸೊ ಇಲ್ಲಿ ಆಲ್ರೆಡಿ ನಮಗೆ PDD ಕೊಟ್ಬಿಟ್ಟಿದ್ರು 3,000 rupees. ಅದ್ರ ಜೊತೆಗೆ ನಮಗೆ ಪ್ರಾಬ್ಲಮ್ ಅಲ್ಲಿ ಕೂಡ ಏನ್ ಮಾಡಿದ್ದಾರೆ 2,000 rupees ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೊಸ ಪ್ರಾವಿಷನ್ ಯಾವ್ದಿರುತ್ತೆ, ನ್ಯೂ ಪ್ರಾವಿಷನ್ ಆಫ್ PDD ಯಾವ್ದಿರುತ್ತೆ, ಅದನ್ನ ಮಾತ್ರ ಏನ್ ಮಾಡ್ಬೇಕು, ಇಲ್ಲಿ ಮೈನಸ್ ಮಾಡ್ಬೇಕು. ಯಾಕಂದ್ರೆ ಇದು ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನ್ಯೂ ಪ್ರಾವಿಷನ್ ಗಳನ್ನ ಮಾತ್ರ ಏನ್ ಮಾಡ್ಬೇಕು, ಇಲ್ಲಿ ತಗೊಳ್ಬೇಕು. ಸೊ ನ್ಯೂ ಪ್ರಾವಿಷನ್ ಎಷ್ಟಿದೆ 2,000 rupees ಇದೆ ನ್ಯೂ ಪ್ರಾವಿಷನ್. ಸೊ ಅದನ್ನ ಮಾತ್ರ ಏನ್ ಮಾಡ್ಬೇಕು, ಇಲ್ಲಿ ತಗೊಳ್ಬೇಕು. ಸೊ ಬ್ಯಾಲೆನ್ಸ್ ಎಷ್ಟು ಇದೆ 21,000. ಸೊ ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ಎರಡೂ ಮೈನಸ್ ಮಾಡೋ ಹಾಗಿಲ್ಲ. ನ್ಯೂ ಪ್ರಾವಿಷನ್ ಏನಿರುತ್ತೆ ಅದನ್ನ ಮಾತ್ರ ಏನ್ ಮಾಡ್ಬೇಕು, ಇಲ್ಲಿ ಮೈನಸ್ ಮಾಡ್ಕೊಳ್ಬೇಕು ಡೆಟಾರ್ಸ್ ಅಲ್ಲಿ. ನೆಕ್ಸ್ಟ್ ಒನ್ ಬಿಲ್ಡಿಂಗ್ಸ್ ಇದೆ. ಸೊ ಬಿಲ್ಡಿಂಗ್ಸ್ ವ್ಯಾಲ್ಯೂ 50,000 ಇದೆ. ಅಡ್ಜಸ್ಟ್ಮೆಂಟ್ ಇದೆ ಅದಕ್ಕೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗ್ತಾ ಇದೆ, ಅಪ್ರಿಶಿಯೇಟ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. 5,000 rupees ಜಾಸ್ತಿ ಆಗ್ತಾ ಇದೆ. ಸೊ ಎಷ್ಟಾಗುತ್ತೆ 55,000 ಆಗುತ್ತೆ. ಬಿಲ್ಡಿಂಗ್ಸ್ ವ್ಯಾಲ್ಯೂ 55,000. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಇನ್ವೆಸ್ಟ್ಮೆಂಟ್ಸ್ ಕೂಡ ಏನಿದೆ, ಅದಕ್ಕೂ ಕೂಡ ಏನಿತ್ತು ಅಡ್ಜಸ್ಟ್ಮೆಂಟ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಮೊದಲಿಗೆ 20,000 ಇತ್ತು. ಸೊ ಆಡ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ 5,000 rupees ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಷ್ಟಾಗುತ್ತೆ 25,000 rupees ಆಗುತ್ತೆ. ಸೊ ಇಷ್ಟಾದ್ಮೇಲೆ ನಾವು ಏನು ಮಾಡಬೇಕು, ಟೋಟಲ್ಸ್ ಅನ್ನ ಮಾಡಬೇಕು. ಎರಡು ಕಡೆ ಟೋಟಲ್ಸ್ ಗಳನ್ನು ಮಾಡಬೇಕು. ಸೊ ಇವೆಷ್ಟು ಟೋಟಲ್ ಅನ್ನ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 2,18,000 ಬರುತ್ತೆ. 2,18,000 ಬರುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನ ಮಾಡಿ ನಾವೇನ್ ಮಾಡಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಿಮಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಇನ್ನೊಂದು ಸಿಚುವೇಶನ್ ಅನ್ನ ತೋರ್ತಾ ಇದ್ದೇನೆ. ಸೊ ನಾನು ಫಸ್ಟ್ 2 ಸಿಚುವೇಶನ್ ಅನ್ನ ಮಾಡಿದ್ದೀನಿ ಇವತ್ತು. ಸೊ ಗುಡ್ ವಿಲ್ ಕ್ಯಾಶ್ ಬಂದಾಗ ಅದ್ರ ಜೊತೆಗೆ ಗುಡ್ ವಿಲ್ ಅಮೌಂಟ್ ಅನ್ನ ವಿಡ್ರಾ ಮಾಡಿದಾಗ. ಸೊ ಗುಡ್ ವಿಲ್ ಅಮೌಂಟ್ ಅನ್ನ ವಿಡ್ರಾ ಮಾಡದೇ ಇದ್ದಲ್ಲಿ ಏನಾಗುತ್ತೆ, ಈ ಎಂಟ್ರಿ ಬರೋದಿಲ್ಲ. 2 ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಏನ್ ಬರ್ತಿದೀವಿ, ಸೊ ಈ ಎಂಟ್ರಿ ಬರೋದಿಲ್ಲ. ಸೊ ನಾರ್ಮಲ್ ಎಂಟ್ರೀಸ್ ಗಳು ಏನಿರ್ತವೆ ಅಷ್ಟೇ ಇರ್ತವೆ. ಸೊ ಇದು ಫಸ್ಟ್ 2 ಸಿಚುವೇಶನ್ ಆಗಿದೆ. ಫಸ್ಟ್ ಒನ್
goodwill is brought in cash and goodwill is withdrawn by both partners. So ಇವೆರಡು ಸಿಚುವೇಶನ್ ಅನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ನಿಮ್ಗೆ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಇಂದ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನಲ್ಲಿ ನಿಮ್ಗೆ ಒಂದು ಅಡ್ಮಿಷನ್ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಸಿಂಪಲ್ ಪ್ರಾಬ್ಲಮ್ ಇದೆ, ಅದನ್ನ ನಾನು ಸಾಲ್ವ್ ಮಾಡ್ತೇನೆ. ಸೊ ನೀವು ಕೂಡ ಟ್ರೈ ಮಾಡಿ, ಅದನ್ನ ತುಂಬಾ ಸಿಮಿಲರ್ ಇದೆ. ಸೊ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮತ್ತೆ ಗುಡ್ವಿಲ್ ಇಸ್ ರೇಸ್ಡ್, ಸೊ ಆ ಪ್ರಾಬ್ಲಮ್ ಅನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಸಾಲ್ವ್ ಮಾಡ್ತೀನಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಇಂದಾನೆ ತಗೊಳ್ತೀನಿ. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಅನ್ನ ನೀವು ಒಂದ್ಸತಿ ರೆಫರ್ ಮಾಡಿ. ಸೊ ಇದಿಷ್ಟು ನಿಮ್ಮ ಪ್ರಾಬ್ಲಮ್ ಆಗಿದೆ. ಇದರಲ್ಲಿ ನಿಮಗೆ ಡೌಟ್ ಬಂದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು.